ಇವೆಲ್ಲ ಜಾತಿ ಮತ ಪಂಥ ಸಂಪ್ರದಾಯಗಳನ್ನು ಬದಿಗಿಟ್ಟು ಮೊದಲು ನಾವು ಇದನ್ನು ಮಾಡೋಣ, ಆಮೇಲೆ ನಮ್ಮಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ರೆ ಕುತ್ಕೊಂಡು ಬಗೆಹರಿಸೋಣ ಅನ್ನೋ ಇದಕ್ಕೆ ನೋಡ್ರಲ್ಲ. ಬೇರೆ ಧರ್ಮದವರು, ಬೇರೆ ಇದರವರು, ಅವರಲ್ಲಿಯೂ ಸಹಿತ ನೂರಾರು ಸಂಪ್ರದಾಯಗಳಿವೆ, ಇಲ್ಲ ಅಂತಿಲ್ಲ. ಆದರೆ ಅವರು ಈ ವಿಷಯದಲ್ಲಿ ತುಂಬ ಒಗ್ಗಟ್ಟಾಗಿರ್ತಾರೆ. ಹಾಗೆ ಯಾಕೆ ಆಗಬಾರ್ದು? ಖಂಡಿತ ಅದನ್ನು ನಾವು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಬಹಳ ಅಮೂಲ್ಯವಾದ ಸಲಹೆಯನ್ನ ಕನೇರಿ ಶ್ರೀಗಳು ಕೊಟ್ಟಿದ್ದಾರೆ. ರಾಜ್ಯದಾದ್ಯಂತ ಪ್ರಾಜ್ಞರು ಇದನ್ನು ಗಮನಿಸಬೇಕು ಅಂತ ಮನವಿ ಮಾಡ್ಕೊಳ್ತೀನಿ. ಶ್ರೀಗಳೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS 100 ವರ್ಷವನ್ನ ಪೂರೈಸಿದೆ. ಎಲ್ಲ ಕಡೆ ಅವರು ಪಥ ಸಂಚಲನ ಮಾಡ್ತಾ ಇದ್ದಾರೆ ಎಂದಿನಂತೆ, ಡ್ರಮ್ಸು ಲಾಠಿ ಹಿಡ್ಕೊಂಡು. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ಇವರು RSSನವರು ಮತ್ತೆ BK ಹರಿಪ್ರಸಾದ್ ಅವರು ಕೂಡ ಕಮೆಂಟ್ ಮಾಡಿದ್ರು, ಇವರು ಭಾರತದ ತಾಲಿಬಾನಿಗಳು, ಇವ್ರು ಲಾಠಿ ಹಿಡ್ಕೊಂಡು ತಲ್ವಾರ್ ಹಿಡ್ಕೊಂಡು ತಿರುಗ್ತಾರೆ, ಇವರ ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು, ಇದೊಂದು ಸಂವಿಧಾನಕ್ಕೆ ಸರಿಯಾಗಿ ನಡ್ಕೊಳ್ಳದ ಸಂಸ್ಥೆ, ಇದನ್ನ ಬ್ಯಾನ್ ಮಾಡಬೇಕು ಅಂತ ಬಹಳ ದೊಡ್ಡ ಕೂಗೆದ್ದಿದೆ. ಪ್ರಿಯಾಂಕ್ ಖರ್ಗೆ ಅವರು ಆ ಥರದ ಒಂದು ಪತ್ರವನ್ನ ಸಿದ್ದರಾಮಯ್ಯನವ್ರಿಗೆ ಬರೆದಿದ್ದಾರೆ. ಏನು ಹೇಳಕ್ ಬಯಸ್ತೀರಿ? ಇದು ನನ್ನ ವಿಷಯ ಅಲ್ಲ. ಆದಾಗ್ಯೂ ಸಹಿತ RSSನವ್ರು ಬಾಂಬ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಹಾಗಿದ್ರೆ ಅವ್ರಿಗೆ ಯಾವ ಬ್ಯಾನ್ನು ಮಾಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಬಾಂಬ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಬಾಂಬ್ ಸ್ಫೋಟ ಆಯಿತು, ಈ ಸ್ಲಮ್ ಏರಿಯಾದಲ್ಲಿ ಬಾಂಬ್ ಸ್ಫೋಟ ಆಯಿತು, ಇಲ್ಲಿ ಸ್ಫೋಟ ಆಯಿತು, ಎಲ್ಲೆಲ್ಲಿ ಸ್ಫೋಟ ಆಗಿವೆ ಅಲ್ಲ, ಅಲ್ಲಿ ಅವ್ರಿಗೆಲ್ಲ ಸೆಕ್ಯೂರಿಟಿ ಇದೆ. ಆದರೆ ನಾವು ದೇಶವನ್ನು ರಕ್ಷಿಸ್ಲಿಕ್ಕೆ ಹೊರಟವರು, ಈ ಜಗತ್ತಿನ ಏಕೈಕ ಸಂಘಟನೆ, ತಮ್ಮನೆ ಊಟ ಮಾಡಿ ರಾಷ್ಟ್ರಕ್ಕಾಗಿ ಕೆಲಸ ಮಾಡೋದು. ಅವರು ಈ ದೇಶದ ಅನ್ನ ತಿಂದು ಇದೇ ದೇಶದಾಗ ಬಾಂಬ್ ಸ್ಫೋಟ ಮಾಡೋರು, ಅವರಿಗೆ ಸಪೋರ್ಟು, ಅವರಿಗೆ ಸೆಕ್ಯೂರಿಟಿ ಇದೆ. ಆದ್ರೆ ತಮ್ಮನೆ ಅನ್ನ ಊಟ ಮಾಡಿ ಈ ದೇಶದ ಸೇವೆ ಮಾಡುವವ್ರಿಗೆ ಮಾತ್ರ ಬ್ಯಾನು. ಇದು ಅವ್ರು ವಿಚಾರ ಮಾಡ್ಬೇಕು. ಬಹುತೇಕ ಆ ಮನುಷ್ಯನ ಬುದ್ಧಿ ದಿವಾಳಿ ಆಗಿದೆಯೋ. ಇನ್ನು ಕೆಲವು ಜನರಿಗೆ ಏನಾಗುತ್ತೆ, ಹುಟ್ಟ ಕಾಮಣೆ ಆದವ್ರು ಕೆಲವು ಜನ ಇರ್ತಾರೆ, ಹುಟ್ಟಗಾಮಣೆ ಅಂತಾರೆ ಅವಕ್ಕೆ. ಅವು ಹುಟ್ಟ ಕಾಮಣೆ ಆಗಿರ್ತಾವೆ. ಯಾವಾಗಲೂ ಅದನ್ನು ಕುಂತರು ನಿಂತರು ಅವ್ರಿಗೆಲ್ಲ ಬರೀ ಕನಸಿನಾಗ ಮನಸ್ಸಿನಾಗ. ನಮ್ಮಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನದೊಳಗೆ ಹೇಳ್ತಾರೆ, ಅವ್ರ ಶತ್ರುಗಳಿದ್ರಂತೆ. ಇವ ಔರಂಗಜೇಬ, ಅವ ಉಣ್ಣಾಕ ಕುಂತನಂದ್ರೆ ತಾಟ್ನ್ಯಾಗ ಸಹಿತ ಸಂಭಾಜಿ ಶಿವಾಜಿ ಕಾಣ್ತಿದ್ರಂತವ್ರು. ಊಟಕ್ಕೆ ಕುಂತ್ರಂದ್ರೆ ತಟ್ಟೆಯೊಳಗೂ ಸಹಿತ ಛತ್ರಪತಿ ಶಿವಾಜಿ ಸಂಭಾಜಿ ಕಾಣ್ತಿದ್ರಂತ. ಇನ್ನು ಹಂಗೆ ಸಂಘ ಅವನು ಕಾಣ್ತಿತ್ತು ಅಂತಂದ್ರೆ ಅದಕ್ಕೆ ಅವನೇ ಕಣ್ಣು ರಿಪೇರಿ ಮಾಡ್ಕೋಬೇಕ ಹೊರತು ಅದು ದೋಷ ಉಳಿದವ್ರದ. ಓಕೆ, ಇನ್ನು ಧರ್ಮ ವಿಚಾರದಲ್ಲಿ ಕರ್ನಾಟಕದಲ್ಲಿ ಒಂದು ಬಹಳ ದೊಡ್ಡ ಚಳವಳಿ ಈ ಹಿಂದೆನೂ ನಡೆದಿತ್ತು, 2018ರಲ್ಲೂ ನಡೆದಿತ್ತು, ಈಗಲೂ ಕೂಡ ನಡೀತಾ ಇದೆ. ನಾವು ಗಮನಿಸುವ ಹಾಗೆ ಕರ್ನಾಟಕದ ವೀರಶೈವ ಪರಂಪರೆ, ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಕಾಶ್ಮೀರದ ಶೈವಿಸಂನಿಂದ ಉತ್ಸ್ಫೂರ್ತಗೊಂಡು ಪ್ರೇರಿತಗೊಂಡು ಒಂದು ಬಹಳ ವಿಶೇಷವಾದಂಥ ಪ್ರಬಲವಾದಂಥ ಅದ್ಭುತವಾದ ಪರಂಪರೆ. ಆದರೆ ಇವತ್ತು ಅದನ್ನು ಹೇಗೋ ತಿರುಚಿ ಅದು ಬೇರೆ ಧರ್ಮ ಅಂತ ಮಾಡಿ, ಧರ್ಮ ಒಡೆಯುವ ಕೆಲಸ ಮಾಡಿ, ಪ್ರತ್ಯೇಕ ಧರ್ಮ ಅಂತ ಮಾಡಿ, ಹೀಗೆಲ್ಲ ಮಾಡಬೇಕು ಅಂತ ನಡೀತಾ ಇದೆ. ಬಹಳ ದೊಡ್ಡದಾಗಿ ನಡೀತಾ ಇದೆ. ಅದಕ್ಕೆ ಸಾಕಷ್ಟು ಜನ ಸ್ವಾಮೀಜಿಗಳು ಕೈ ಜೋಡಿಸಿದ್ದಾರೆ, ಸಾಕಷ್ಟು ಮಠಗಳು ಕೈ ಜೋಡಿಸಿದ್ದಾರೆ. ಏನ್ ಮಾಡಕ್ ಹೊರಟಿದ್ದಾರೆ? ಸಾಕಷ್ಟು ಜನ ಇಲ್ಲ, ಅವರು ಮುಷ್ಟಿ ಅಷ್ಟು ಜನ ಇದ್ದಾರೆ. ಅವ್ರು ಇರೋದು ಮುಷ್ಟಿ ಅಷ್ಟು ಜನ. ಮೊನ್ನೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಆದಾಗ ಜನರು ಕಡಿಮೆ ಬೀಳ್ತಾರಂತ ತಿಳ್ಕೊಂಡು ಸಿವಿಲಿಯನ್ಸ್ಗೆ ಬಟ್ಟೆ ತೊಡಸ್ಕೊಂಡು ಬಂತಂದು ಕೂಡಿಸಿದ್ರು. ಅದು ರಾಜಕೀಯವಾಗಿ ಪ್ರಭಾವಶಾಲಿಗಳು, ಯಾಕಂದ್ರೆ ರಾಜಕೀಯದ ಮೇಲೆ ಪ್ರಭಾವ ಬೀರಬೇಕು ಅಂತ ತಂದು ಕೂಡಿಸಿದ್ರು. ಅದು ಅತ್ಯಂತ ನಾಚಿಕೆ ಪಡುವಂಥ ಸಂಗತಿ. ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ತಿರ್ತೇನೆ ನಮ್ಮ ಗುರುಗಳಲ್ಲಿ, ನೋಡಿ ನಮ್ಮ ದೇವರು ದೇಶ ಧರ್ಮವನ್ನು ರಕ್ಷಣೆ ಮಾಡೋ ಸಲುವಾಗಿ ನಮ್ಮ ಪೂರ್ವಜರು ಲಕ್ಷ ಜನ ಪ್ರಾಣಗಳ ಆಹುತಿಯನ್ನು ಕೊಟ್ಟಾರೆ. ತಮಗೆ ಗೊತ್ತಿರಬೇಕು, ಚಂದ್ರಶೇಖರ್ ಆಜಾದ್ ಸ್ವಲ್ಪ
ಬಡವ್ರ ಮನೆ ಹುಡುಗ. ಒಂದು ದಿವಸ ಅವನ ತಾಯಿ ಆ ಹುಡುಗನ ತಾಯಿ ಎದ್ರ ಮನೆಯಲ್ಲಿ ಹೋಗಿದ್ಲು. ಅವರಪ್ಪ ಹೊರಗಡೆ ಅಂಗಳದಲ್ಲೇ ಮಂಚ ಹಾಕೊಂಡು ಕೂತಿದ್ಲ. ಹೀಗೇನೋ ಸೀರೆಯಲ್ಲಿ ಮುಚ್ಕೊಂಡು ಬಂದ್ಲು ಸೆರಗಿನಲ್ಲಿ. ಗಂಡ ಕೇಳ್ದ, ಏನು ತಂದಿ ಅದು ಅಂತ. ಅವಳು ಹೇಳಿದ್ಲು, ಮನೆಯಲ್ಲಿ ರೊಟ್ಟಿ ಇದೆ, ಆದರೆ ಅದರಲ್ಲಿ ಏನೂ ತರಕಾರಿ ಇಲ್ಲ, ಪಲ್ಯ ಇಲ್ಲ, ಮನೆಯಲ್ಲಿ ಚಟ್ನಿ ಇಲ್ಲ. ಆ ಪಕ್ಕದ ಮನೆಯವರಿಂದ ಸ್ವಲ್ಪ ಉಪ್ಪು ತಗೊಂಡು ಬಂದೀನಿ ಅಂತ. ಆವಾಗ ಆ ಸ್ವಾಭಿಮಾನಿ ಆದಂಥ ಗಂಡ, ಹೋಗು ಉಪ್ಪು ಕೊಟ್ಟ, ನಮಗೆ ದೇವರು ಹಾಗೇ ರೊಟ್ಟಿ ಉಣ್ಣು ಸಾಮರ್ಥ್ಯ ಕೊಟ್ಟಾನ, ರೊಟ್ಟಿ ಉಣ್ಣು, ಆದರೆ ಲಾಚಾರಿಗಳಾಗಬಾರ್ದು. ನಾವು ಈಗ ಮಾಡೋದನ್ನು ನೋಡಿದ್ರೆ ನಮ್ಮ ಮಕ್ಕಳ ಮ್ಯಾಗ ಏನು ಸಂಸ್ಕಾರ ಆದಿತ್ತು, ಕೊಟ್ಟು ಬಾ ಅಂತ ಮಾಡಿ ಕಳಿಸ್ತಾನೆ. ಆ ತಾಯಿ ಕೊಟ್ಟು ಬರ್ತಾ, ಅವರು ಒಣ ರೊಟ್ಟಿನ ಊಟ ಮಾಡಿ ಒಬ್ಬ ಮಗನ ತಯಾರು ಮಾಡಿದರು. ಅವನ ಕಥೆಯನ್ನು ಇವರೇನೀಗ ಧರ್ಮ ಕಟ್ಟಕ್ಕೆ ಹೊಂಟಾರಲ್ಲ ಜಾಣರು, ಇವ್ರು ಯಾರೂ ಓದಿಲ್ಲ. ಒಬ್ಬಂದೇ ಕಥೆ ಅಲ್ಲ, ಇಂಥ 3 ಲಕ್ಷ ಯುವಕರು ಪ್ರಾಣ ಕೊಟ್ಟಾರ. ಆ ಹುಡುಗ ಇಲಾಹಾಬಾದ್ದಲ್ಲಿ ಫೈರಿಂಗ್ನಲ್ಲಿ ಹೋದ. ತನ್ನ ಶರೀರವನ್ನು ಸಹಿತ ವಿದೇಶಿಗರು ಮುಟ್ಟಬಾರ್ದು ಅಂತ ತಾನೇ ಗುಂಡು ಹಾಕ್ಕೊಂಡು ಹೋದ. ನನ್ನ ಶರೀರವನ್ನು ಕೊಡಬೇಡ್ರಿ ಬ್ರಿಟಿಷರ ಕೈಯೊಳಗೆ. ಆತ ಸತ್ ನಂತರ ಮುಂದೆ ಸ್ವಾತಂತ್ರ್ಯ ಬಂದ ನಂತರ ಅವಳ ತಾಯಿ ತೀರ್ಕೊಂಡ್ಲು. ಅವನ ಗೆಳೆಯರು ಓಣಿ ಹುಡುಗರೆಲ್ಲ ಸೇರಿ ಅವಳದೊಂದು ಫೋಟೋ ತಮ್ಮ ಓಣಿಯಲ್ಲಿ ಪ್ರತಿಷ್ಠಾಪಿಸೋಣ ಸರ್ಕಲ್ನಲ್ಲಿ ಅಂತ ಒಯ್ದಿಟ್ರೆ, ಆಗಿನ ಸರ್ಕಾರ ಏನು ಕೇಂದ್ರ ಸರ್ಕಾರ ಇತ್ತು, ಆ ಫೋಟೋ ಆಗಿಂದಾಗ ಅಲ್ಲಿ ಕೂಡಿಸ್ಬಾರ್ದು ಅಂತ ತೆಗೆದು ಹಾಕಿತು ಆಗಿನ ಸರ್ಕಾರ. ಆಮೇಲೆ ಓಣಿಯವರೆಲ್ಲ ಸೇರಿ ಮೋರ್ಚಾ ತೆಗಿಬೇಕು ಅಂತ ಇಡೀ ಊರ ಜನನೇ ಸೇರಿದ್ರು. 144 ಲಾಗು ಮಾಡಿದರು. ಮುಂದೆ ಆ ತಾಯಿಯನ್ನು ಆ ಓಣಿಯನ್ನೇ ಬಿಡಿಸಿದರು. ಇದು ಆ ಫೋಟೋನೇ ಎತ್ಕೊಂಡು ಹೋದರು. ಎತ್ಕೊಂಡು ಹೋದಾಗ ಊರವರೆಲ್ಲ ಸೇರಿ ಫೋಟೋ ಎತ್ಕೊಂಡು ಹೋದರು. ಮೂರ್ತಿ ಮಾಡೋಣ ಅಂತ ಮೂರ್ತಿ ಮಾಡಿಸ್ಕೊಂಡು ಬಂದರು. ಇವತ್ತಿನವ್ರು ಮೂರ್ತಿ ಕೂಡಿಸ್ಕೊಡ್ಲಿಲ್ಲ. ಇಂಥ ಜನ ಧರ್ಮ, ದೇಶ, ದೇವರಿಗಾಗಿ ಒಂದು 3-4 ಲಕ್ಷ ಜನ ಪ್ರಾಣಗಳ ಆಹುತಿ ಕೊಟ್ಟು ಈ ಧರ್ಮ. Co-powered by Canara Bank. Together we can. Beverage partner Campa Energy. Energia Blast Superfast. पेमेंट्स पार्टनर भीम, भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्म साई गोल्ड पैलेस नल्ली.